ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ABG ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ಗೆ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ನಾವು 7ನೇ ತರಗತಿಯ ಯೂನಿಟ್ ನಂಬರ್ 4 ಲೆಗ್ ಟ್ರ್ಯಾಪ್ ಅನ್ನುವಂತಹ ಗದ್ಯಪಾಠವನ್ನು ಅಧ್ಯಯನ ಮಾಡಲಿದ್ದೇವೆ. ಈ ಒಂದು ಗದ್ಯಪಾಠವನ್ನು ಮನೋರಮಾ ಜಫಾ ಎಂಬುವರು ಬರೆದಿದ್ದಾರೆ. ಸ್ನೇಹಿತರೆ, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈಗ ಈ ಒಂದು ಅಧ್ಯಾಯವನ್ನು ಆರಂಭಿಸೋಣ. ಈ ಗದ್ಯ ಪಾಠಕ್ಕೆ ಸಂಬಂಧಪಟ್ಟ ಕೆಲವು ಪದಗಳ ಅರ್ಥವನ್ನು ಇಲ್ಲಿ ಕೊಡಲಾಗಿದೆ. ಇವುಗಳನ್ನು ಗಮನಿಸಿ ನಂತರ ನಾವು ಅಧ್ಯಾಯವನ್ನು ಆರಂಭಿಸೋಣ. ಶೂ ಶೈನ್ ಅಂದರೆ ಶೂ ಪಾಲಿಷ್ ಮಾಡುವವ, ಒನ್ ಹೂ ಪಾಲಿಷ್ ದ ಶೂಸ್ ಅಂತ ಹೇಳ್ತೇವೆ. ಹಾರ್ಡ್ ವರ್ಕಿಂಗ್ ಬಾಯ್ ಅಂದರೆ ಕಷ್ಟಜೀವಿ ಅಥವಾ ಪರಿಶ್ರಮಪಟ್ಟು ಕೆಲಸ ಮಾಡುವಾತ ಅಂಥೇಳಿ ಅರ್ಥ ಆಗುತ್ತೆ. ಹಮ್ಮಿಂಗ್ ಅಂತಂದರೆ ಗುನುಗುಣಿಸು ಅಥವಾ ಸಿಂಗ್ ವಿತ್ ಕ್ಲೋಸ್ ಲಿಪ್ಸ್ ಅಂದರೆ ತುಟಿಗಳನ್ನು ಮುಚ್ಚಿ ಗುಯಿಗುಟ್ಟುವಂಥ ಒಂದು ಶಬ್ದ, ಅದಕ್ಕೆ ಗುನುಗುಣಿಸು ಅಂತ ನಾವು ಕರಿತಾ ಇದ್ದೇವೆ. ಇಲ್ಲಿ ಓವರ್ ಹರ್ಡ್ ಅಂತಂದರೆ ಹರ್ಡ್ ಬೈ ಆಕ್ಸಿಡೆಂಟ್, ಉದ್ದೇಶವಿಲ್ಲದೆ ಕೇಳಿಸುವುದು ಅಂತ ಅರ್ಥ ಆಗುತ್ತೆ. ಇನ್ನು 5ನೆಯ ಒಂದು ಪದದ ಅರ್ಥ ಪಾಸರ್ ಬಾಯ್ ಅಂತಂದರೆ ದಾರಿ ಹೋಗ ಅಥವಾ ದಾರಿಯಲ್ಲಿ ನಡೆದು ಹೋಗುವಂಥ ಒಬ್ಬ ವ್ಯಕ್ತಿ ಅಂತ ಅರ್ಥ ಆಗುತ್ತೆ. ಈಗ 6ನೆಯ ಒಂದು ಪದದ ಅರ್ಥವನ್ನು ನೋಡೋಣ. ಇಲ್ಲಿ ವರ್ಬ್ ನಂಬರ್ 1, ವರ್ಬ್ ನಂಬರ್ 2 ಮತ್ತು ವರ್ಬ್ ನಂಬರ್ 3 ಕೊಡಲಾಗಿದೆ. ಸ್ಟೀಲ್ ಅಂದರೆ ಕದಿ ಅಂತ ಅರ್ಥ ಆಗುತ್ತೆ. ಸ್ಟೋಲ್, ಸ್ಟೋಲನ್. ಸ್ಟೋಲ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸ್ ಫಾರ್ಮ್ ಆಗಿದ್ದು ಅದರ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಏನಾಗಿರುತ್ತೆ, ಸ್ಟೋಲನ್ ಅಂತ ಆಗಿರುತ್ತೆ. ಇಲ್ಲಿ ಅದರ ಅರ್ಥ ಕದಿಯುವುದು ಅಂತ ಅರ್ಥ ಆಗುತ್ತೆ. ಟು ಟೇಕ್ ಸಮಥಿಂಗ್ ಬಿಲಾಂಗಿಂಗ್ ಟು ಅದರ್ಸ್, ಯಾವುದೋ ಒಂದು ವಸ್ತು ಬೇರೆಯವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಸ್ತುವನ್ನು ತೆಗೆದುಕೊಳ್ಳುವುದು. ವಿದೌಟ್ ನೋವಿಂಗ್ ದೆಮ್, ಅವರಿಗೆ ಗೊತ್ತಿಲ್ಲದಂತೆ ಅಂತ ಅದಕ್ಕೆ ಅರ್ಥವನ್ನು ಕೊಡ್ಬೋದಾಗಿದೆ. ಇನ್ನು 7ನೆಯ ಪದದ ಅರ್ಥ ಈ ರೀತಿಯಾಗಿದೆ. ಕಸ್ಟಮರ್ ಅಂತಂದರೆ ಗ್ರಾಹಕ, ಒನ್ ಹೂ ಟುಕ್ ದ ಸರ್ವಿಸ್, ಯಾರು ಸೇವೆಯನ್ನು ತೆಗೆದುಕೊಳ್ಳುತ್ತಾರೋ ಅವರಿಗೆ ಗ್ರಾಹಕ ಎಂದು ಕರೆಯುತ್ತೇವೆ. ಇಮಿಡಿಯೇಟ್ಲಿ ಅಂದರೆ ಸಡನ್ಲಿ, ತತ್ಕ್ಷಣದಲ್ಲಿ ಅಂತ ಅರ್ಥವನ್ನು ಕೊಡುತ್ತದೆ. ಸ್ಮೀರ್ಡ್ ಅಂದರೆ ಟು ಸ್ಪ್ರೆಡ್, ಹಚ್ಚುವುದು ಎಂದು ಅರ್ಥವನ್ನು ಕೊಡುತ್ತದೆ. ಅಪ್ರೋಚಿಂಗ್ ಅಂದರೆ ಹತ್ತಿರ ಬರುವುದು ಅಥವಾ ಡ್ರಾ ನಿಯರ್, ಕಮ್ ನಿಯರ್ ಎನ್ನುವಂತಹ ಅರ್ಥವನ್ನು ಕೊಡುತ್ತದೆ. ಇನ್ನು ಈಗರ್, ಈಗರ್ ಅಂತಂದರೆ ಕೀನ್, ಆಂಕ್ಸಿಯಸ್ ಟು ಡೂ ಅಥವಾ ಕುತೂಹಲ ಅಂತ ಹೇಳಿ ಅದಕ್ಕೆ ಅರ್ಥವನ್ನು ಕೊಡಬಹುದಾಗಿದೆ. ಟೆಂಪರ್ ಅಂತಂದರೆ ಆ್ಯಂಗರ್, ಕೋಪ ಅಂತ ಹೇಳಿ ಅದಕ್ಕೆ ಕನ್ನಡದ ಅರ್ಥವನ್ನು ಕೊಡಬಹುದಾಗಿದೆ. ಗ್ಲಾನ್ಸಿಂಗ್ ಅಂದರೆ ಅ ಕ್ವಿಕ್ ಲುಕ್, ಕ್ಷಣಾರ್ಧದಲ್ಲಿ ಗಮನಿಸು ಅಂತ ಅರ್ಥವನ್ನು ಕೊಡುತ್ತದೆ. ಡಿಸ್ಟರ್ಬ್ಡ್ ಅಂದರೆ ಶಾಂತಿ ಭಂಗ ಮಾಡು ಅಂತ ಅರ್ಥವನ್ನು ಕೊಡುತ್ತೆ. ಬ್ರೇಕ್ ದ ಕ್ವೈಟ್ ಸರ್ವಿ ಅಂತ ಹೇಳಿ ಕರೀತಾರೆ. ಇನ್ಫ್ಲುಯೆನ್ಷಿಯಲ್ ಅಥವಾ ಇನ್ಫ್ಲುಯೆನ್ಷಿಯಲ್ ಅಂತಂದರೆ ಹ್ಯಾವಿಂಗ್ ಗ್ರೇಟ್ ಇನ್ಫ್ಲುಯೆನ್ಸ್, ಪ್ರಭಾವವುಳ್ಳ ಅಥವಾ ಪ್ರಬಲ ಎಂದು ಅರ್ಥವನ್ನು ಕೊಡುತ್ತದೆ. ಇನ್ನು 16ನೆಯ ಒಂದು ಅರ್ಥ ಈ ರೀತಿಯಾಗಿದೆ. ಕಂಪ್ಲೇನ್, ಬಿವೇಲ್ ಅಂತಂದರೆ ಇನ್ಫಾರ್ಮ್ ಅಗೇನ್ಸ್ಟ್ ಅಂತಂದರೆ ಆಕ್ಷೇಪಣೆ ಮಾಡು ಅಥವಾ ದೂರು ಹೇಳುವಂಥ ಅರ್ಥವನ್ನು ಕೊಡುತ್ತದೆ. ಇನ್ನು ಕಾನ್ಸಂಟ್ರೇಟೆಡ್ ಅಂತಂದರೆ ಗಿವ್ ಆಲ್ ಒನ್ಸ್ ಅಟೆನ್ಷನ್ ಟು ಒನ್ ಥಿಂಗ್, ಗಮನವನ್ನು ಒಂದೇ ಕಡೆ ಕೇಂದ್ರೀಕರಿಸುವುದು. ಅದೇ ತೆರನಾಗಿ ಅಟೆನ್ಷನ್, ಹೀಡ್, ಕೇರ್, ಜಾಗೃತಿ ಅಥವಾ ಗಮನ ಅಂತ ಹೇಳಿ ಅರ್ಥವನ್ನು ಕೊಡುತ್ತದೆ. ಪಂಬಲ್, ಸರ್ಚ್ ಅಬೌಟ್ ಅವಕ್ವರ್ಡ್ಲಿ, ಅಸ್ತವ್ಯಸ್ತವಾಗಿ ಹುಡುಕುವುದು ಅಂತ ಆಗೈತೆ. ಅದು ಹುಡುಕುವುದಾಗಿಲ್ಲ, ಹುಡುಕುವುದು ಅಂತ ಬರಬೇಕು. ಯೆಲ್ಲಿಂಗ್ ಅಂದರೆ ಶೌಟಿಂಗ್, ಕ್ರಾಯಿಂಗ್, ಶೈರ್ಲಿ ಅಂತಂದರೆ ಗಟ್ಟಿಯಾಗಿ ಕೂಗುವುದು ಎಂದು ಅರ್ಥವಾಗುತ್ತದೆ. ಹ್ಯಾಪನಿಂಗ್ ಅಂತಂದರೆ ಸಂಭವಿಸು ಅಥವಾ ಉಂಟಾಗು ಎಂದು ಅರ್ಥವನ್ನು ಕೊಡುತ್ತದೆ. ಸ್ಟ್ರಗ್ಲಿಂಗ್ ಅಂತಂದರೆ ಹೋರಾಡು ಅಂತಕ್ಕಂಥ ಅರ್ಥವನ್ನು ಕೊಡುತ್ತದೆ. ಪ್ರೇಸ್ಡ್ ಅಂದರೆ ಕೊಂಡಾಡು, ಹೊಗಳು ಎಂದು ಅರ್ಥವನ್ನು ಕೊಡುತ್ತದೆ. ಪ್ರೆಸೆನ್ಸ್ ಅಂದರೆ ಸಮಕ್ಷಮದ, ಸಾನ್ನಿಧ್ಯ ಅಂಥೇಳಿ ಅರ್ಥವನ್ನು ಕೊಡುತ್ತದೆ. ಈಗ ಆ ಪಾಠವನ್ನು
ಮುಂದುವರ್ಸೋಣ ಸ್ನೇಹಿತರೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಈಗ ಮುಖ್ಯವಾಗಿರ್ತಕ್ಕಂತಹ ಒಂದು ಗದ್ಯ ಭಾಗಕ್ಕೆ ಬರ್ತಾ ಇದ್ದೇವೆ. ಲೆಗ್ ಟ್ರ್ಯಾಪ್ ಅಂದರೆ ಕಾಲು ಬಲೆ, ಕಾಲಿಗೆ ಬಲೆ ಎನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಈ ಒಂದು ಗದ್ಯಪಾಠ ಮೂಡಿ ಬರ್ತಾ ಇದೆ. ಈ ಗದ್ಯಪಾಠವನ್ನು ಮನೋರಮಾ ಜಫಾ ಎಂಬುವರು ಬರೆದಿದ್ದಾರೆ. ಈಗ ಮೊದಲನೆಯ ಒಂದು ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಧೀರಾ ವಾಸ್ ಅ ಶೂ ಶೈನ್ ಬಾಯ್. ಧೀರ ಅನ್ನುವಂಥ ಒಬ್ಬ ಹುಡುಗ, ಈತ ಶೂ ಶೈನ್ ಮಾಡ್ತಕ್ಕಂಥವನು ಅಥವಾ ಬೂಟನ್ನು ಪಾಲಿಷ್ ಮಾಡ್ತಕ್ಕಂಥ ಒಬ್ಬ ಹುಡುಗನಾಗಿದ್ದ. ಧೀರ ವಾಸ್ ಅ ಶೂ ಶೈನ್ ಬಾಯ್ ಅಂದರೆ ಧೀರ ಅಂತಕ್ಕಂಥವನು ಇಲ್ಲಿ ಶೂಗಳನ್ನು ಪಾಲಿಷ್ ಮಾಡುವ ಒಬ್ಬ ಹುಡುಗನಾಗಿದ್ದ. He lost his father when he was very young and lived with his mother and sister. He lost, he ಅಂತಂದರೆ ಧೀರ, ಲಾಸ್ಟ್ ಲೂಸ್ ಪಾಸ್ಟ್ ಟೆನ್ಸ್ ಏನಾಗುತ್ತೆ, ಲಾಸ್ಟ್ ಅಂತ ಆಗುತ್ತೆ. He lost his father, ಆತ ಹುಡುಗ ಏನು ಮಾಡ್ದ, ತನ್ನ ತಂದೆಯನ್ನು ಕಳೆದುಕೊಂಡ. He lost his father when he was very young, ಯಾವಾಗ ಅವನು ಇನ್ನೂ ಬಹಳಷ್ಟು ಚಿಕ್ಕವನಾಗಿದ್ದ ಆ ಸಮಯದಲ್ಲಿ ಆತ ತನ್ನ ತಂದೆಯನ್ನು ಕಳೆದುಕೊಂಡಿದ್ದ. He lost his father when he was very young and lived with his mother and sister. ಈಗ ಆತ ತನ್ನ ತಾಯಿ ಮತ್ತು ಸಹೋದರಿಯೊಂದಿಗೆ ವಾಸಿಸುತ್ತಿದ್ದಾನೆ. He was very young and lived with his mother ಅಂದರೆ ಆತನ ತಾಯಿ ಮತ್ತು ಸಹೋದರಿಯ ಜೊತೆಗೆ ಈಗ ವಾಸವಾಗಿದ್ದಾನೆ. ಹಿ ವಾಸ್ ಅ ಹಾರ್ಡ್ ವರ್ಕಿಂಗ್ ಬಾಯ್, ಅವೊಬ್ಬ ಭಾಳಷ್ಟು ಕಷ್ಟಜೀವಿ ಅಥವಾ ಶ್ರಮಪಟ್ಟು ಕೆಲಸ ಮಾಡುವಂತಹ ಹುಡುಗನಾಗಿದ್ದ. ಹಾರ್ಡ್ ವರ್ಕಿಂಗ್ ಬಾಯ್. ಆಫ್ಟರ್ ಸ್ಕೂಲ್, ಶಾಲೆಯ ನಂತರ ಅಂದರೆ ಶಾಲೆಯ ಅವಧಿಯ ನಂತರ. ಹಿ ವುಡ್ ಸಿಟ್ ನಿಯರ್ ಅ ಸಿನಿಮಾ ಹಾಲ್, ಆತ ಏನು ಮಾಡ್ತಾ ಇದ್ದ, ಶಾಲೆ ಬಿಟ್ಟ ನಂತರ ಸಿನಿಮಾ ಹಾಲ್, ಸಿನಿಮಾ ಹಾಲ್ ಅಂದರೆ ಚಿತ್ರಮಂದಿರದ ಆ ಒಂದು ಮುಂದ್ಗಡೆ ಕೂತ್ಕೊಂಡ್ಬಿಟ್ಟು, ಸಮೀಪದಲ್ಲಿ ಕೂತ್ಕೊಂಡ್ಬಿಟ್ಟು, ಆ್ಯಂಡ್ ಪಾಲಿಶ್ ಶೂಸ್ ಫಾರ್ ಅ ಲಿವಿಂಗ್, ಈತ ಏನು ಮಾಡ್ತಾ ಇದ್ದ, ಬೂಟ್ಗಳನ್ನು ಪಾಲಿಷ್ ಮಾಡ್ತಾ ಇದ್ದ. ಯಾವುದಕ್ಕಾಗಿ, ಫಾರ್ ಅ ಲಿವಿಂಗ್, ಜೀವನೋಪಾಯಕ್ಕಾಗಿ ಅಥವಾ ಹೊಟ್ಟೆಪಾಡಿಗಾಗಿ ಏನು ಮಾಡ್ತಾ ಇದ್ದ, ಆತ ಬೂಟ್ಗಳನ್ನು ಪಾಲಿಷ್ ಮಾಡ್ತಾ ಇದ್ದ. ಯಾರು, ಧೀರ ಎನ್ನುವ ಒಬ್ಬ ಹುಡುಗ. ಇಲ್ಲಿಗೆ ನಾವು ಒಂದನೆಯ ಒಂದು ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡಿದ್ವಿ. ಇನ್ನು ಎರಡನೆಯ ಪ್ಯಾರಾಗ್ರಾಫ್ನ ನೋಡ್ತಾ ಸಾಗೋಣ. ಒನ್ ಡೇ, ಒಂದು ದಿನ, ಇಟ್ ವಾಸ್ ವೆರಿ ಹಾಟ್, ಅದು ತುಂಬ ಬಿಸಿಲಿನ ದಿನವಾಗಿತ್ತು, ತುಂಬ ಬಿಸಿಲಿತ್ತು ಆ ದಿನ. ಧೀರ ಸ್ಯಾಟ್ ಅಂಡರ್ ಅ ಟ್ರೀ ಕೌಂಟಿಂಗ್ ಹೀಸ್ ಡೇಸ್ ಅರ್ನಿಂಗ್ ಆ್ಯಂಡ್ ಹಮ್ಮಿಂಗ್ ಅ ಪಾಪ್ಯುಲರ್ ಟ್ಯೂನ್ ವೆನ್ ಹಿ ಓವರ್ಹರ್ಡ್ ಅ ಪಾಸರ್ ಬಾಯ್. A thief has just robbed and escaped from the jewelry shop. ಧೀರ, ಅದು ಒನ್ ಡೇ, ಒಂದು ದಿನ, ಇಟ್ ವಾಸ್ ವೆರಿ ಹಾಟ್, ತುಂಬ ಬಿಸಿಲಿದ್ದಿರತಕ್ಕಂಥ ದಿನ ಅದು. ಧೀರ ಸ್ಯಾಟ್ ಅಂಡರ್ ಅ ಟ್ರೀ, ಧೀರ ಏನು ಮಾಡಿದ್ದ ಅಂತಂದರೆ, ಸ್ಯಾಟ್ ಅಂದರೆ ಕುಳಿತುಕೊಂಡಿದ್ದ. ಸಿಟ್ ಪಾಸ್ಟ್ ಟೆನ್ಸ್ ಏನಾಗುತ್ತೆ, ಸ್ಯಾಟ್ ಅಂತ ಆಗುತ್ತೆ. ಧೀರ ಸ್ಯಾಟ್ ಅಂಡರ್ ಅ ಟ್ರೀ, ಒಂದು ಗಿಡದ ಕೆಳಗಡೆ ಕೂತ್ಕೊಂಡಿದ್ದ. ಕೂತ್ಕೊಂಡು ಏನು ಮಾಡ್ತಾ ಇದ್ದ ಅಂತಂದರೆ, ಕೌಂಟಿಂಗ್ ಹೀಸ್ ಡೇಸ್ ಅರ್ನಿಂಗ್, ಆ ದಿನ ಆತ ಏನು ಗಳಿಕೆ ಮಾಡಿದ್ದ ಆ ಗಳಿಕೆಯನ್ನು ಆತ ಎಣಿಸ್ತಾ ಇದ್ದ. ಕೌಂಟಿಂಗ್ ಅಂದರೆ ಎಣಿಸೋದು. ಅರ್ನಿಂಗ್ ಆ್ಯಂಡ್ ಹಮ್ಮಿಂಗ್ ಅ ಪಾಪ್ಯುಲರ್ ಟ್ಯೂನ್, ಆ ಹಣವನ್ನು ಎಣಿಸುತ್ತಾ ಏನು ಮಾಡ್ತಾ ಇದ್ದ, ಹಮ್ಮಿಂಗ್, ಹಮ್ಮಿಂಗ್ ಅಂದರೆ ಗುನುಗುಟ್ತಾ ಇದ್ದ. ಏನನ್ನ ಗುನುಗುಟ್ತಾ ಇದ್ದ ಅಂದರೆ ಒಂದು ಪಾಪ್ಯುಲರ್, ಜನಪ್ರಿಯವಾಗಿರ್ತಕ್ಕಂತಹ ಒಂದು ರಾಗವನ್ನು ಆತ ಗುನುಗುಟ್ಟುತ್ತಾ ಹಣವನ್ನು ಎಣಿಸ್ತಾ ಇದ್ದ. ವೆನ್ ಹಿ ಓವರ್ಹರ್ಡ್ ಅ ಪಾಸರ್ ಬಾಯ್, ಯಾವಾಗ ಆತ ಒಂದು ಮಾತನ್ನು ಕೇಳ್ತಾನೆ, ಅವನ ಹಾದಿ ಹೋಕ ಅಥವಾ ಪಾಸರ್ ಬಾಯ್ ಅಂದರೆ ಯಾರಿಲ್ಲಿ, ಹಾದಿಯಲ್ಲಿ ಅಥವಾ ದಾರಿ ನಡ್ಕೊಂಡು ಹೋಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಅಂತಂದರೆ, ಒಂದು ಮಾತನ್ನು ಹೇಳ್ತಾನೆ, ಅದನ್ನು ಈತ ಕೇಳಿಸ್ಕೊಳ್ತಾನೆ ಅಂತ. ಯಾರು ಕೇಳಿಸ್ಕೊಳ್ತಾರೆ, ಈ ಧೀರ ಕೇಳಿಸ್ಕೊಳ್ತಾನೆ. ಏನಂತ ಹೇಳ್ತಾನೆ ಆತ ಅಂತಂದರೆ, ಅ ಥೀಫ್ ಹ್ಯಾಸ್ ಜಸ್ಟ್ ರಾಬ್ಡ್ ಆ್ಯಂಡ್ ಎಸ್ಕೇಪ್ಡ್ ಫ್ರಮ್ ದ ಜ್ಯುವೆಲರಿ ಶಾಪ್. ಈ ವಿಚಾರವನ್ನು ಆ ಹಾದಿ ಹೋಕ ಅಥವಾ ಹಾದಿ ಹಿಡಿದು ಹೋಗ್ತಕ್ಕಂಥ ವ್ಯಕ್ತಿ ಈ ರೀತಿಯಾಗಿ ಇನ್ಫಾರ್ಮೇಷನನ್ನು ಕೊಡ್ತಾನೆ. ಅ ಥೀಫ್ ಅಂದರೆ ಒಬ್ಬ ಕಳ್ಳ, ಹ್ಯಾಸ್ ಜಸ್ಟ್ ರಾಬ್ಡ್ ಏನು ಮಾಡಿದ್ದಾನೆ,
ಈಗ ತಾನೇ ದರೋಡೆ ಮಾಡಿದ, ಈಗ ತಾನೇ ದರೋಡೆ ಅಥವಾ ಲೂಟಿ ಮಾಡಿದ. ಆ್ಯಂಡ್ ಎಸ್ಕೇಪ್ಡ್ ಫ್ರಮ್ ಜ್ಯುವೆಲರಿ ಶಾಪ್, ಆ ಒಂದು ಆಭರಣ ಅಂಗಡಿಯಲ್ಲಿ ಏನನ್ನು ಆತ ಲೂಟಿ ಮಾಡಿದ ಮತ್ತು ಲೂಟಿ ಮಾಡಿ ಅಲ್ಲಿಂದ ತಪ್ಪಿಸಿಕೊಂಡಿದ್ದಾನೆ. ಎಲ್ಲಿಂದ? ಫ್ರಾಮ್ ದ ಜ್ಯುವೆಲರಿ ಶಾಪ್. ಜ್ಯುವೆಲರಿ ಅಂತಂದರೆ ಆಭರಣದ ಅಂಗಡಿ ಅಥವಾ ಬಂಗಾರದ ಅಂಗಡಿಯಿಂದ ಏನು ಮಾಡಿದ್ದಾನೆ ಆತ ತಪ್ಪಿಸಿಕೊಂಡು ಹೋಗಿದ್ದಾನೆ ಅನ್ನುವಂಥ ಮಾಹಿತಿಯನ್ನು ಆತ ಯಾರು ಈ ಶೂ ಶೈನ್ ಬಾಯ್ ಧೀರ ಏನು ಮಾಡ್ತಾನೆ, ತನ್ನ ಕೂತಿರ್ತಕ್ಕಂಥ ಸ್ಥಳದಿಂದಲೇ ಈ ಒಂದು ಮಾತನ್ನು ಕೇಳ್ತಾನೆ. ಧೀರ ಸ್ಟಾಪ್ಡ್ ಕೌಂಟಿಂಗ್, ಧೀರ ಯಾವಾಗ ಈ ವಿಚಾರವನ್ನು ಕೇಳ್ತಾನೆ ಆ ಸಮಯದಲ್ಲಿ ಏನು ಮಾಡ್ತಾನೆ ಆತ ಕೌಂಟಿಂಗನ್ನು ಸ್ಟಾಪ್ ಮಾಡ್ತಾನೆ ಅಂತ ಎಣಿಸೋದನ್ನು ನಿಲ್ಲಿಸ್ತಾನೆ. ಹಿ ಕ್ವಿಕ್ಲಿ ಏನು ಮಾಡ್ತಾನೆ, ತ್ವರಿತವಾಗಿ, ಕ್ವಿಕ್ಲಿ ಅಂದರೆ ತ್ವರಿತವಾಗಿ ಅಥವಾ ಬೇಗನೆ ಅಂತ ಅರ್ಥ ಕೊಡುತ್ತೆ. ಹಿ ಕ್ವಿಕ್ಲಿ ಪುಟ್ ಹೀಸ್ ಮನಿ ಬ್ಯಾಕ್ ಇನ್ ಹೀಸ್ ಪಾಕೆಟ್ ಆ್ಯಂಡ್ ಆಸ್ಕ್ಡ್ ದ ಪಾಸರ್ ಬಾಯ್. ಈಗ ಏನು ಮಾಡ್ತಾನೆ, ಹಿ ಕ್ವಿಕ್ಲಿ ಪುಟ್ ಹೀಸ್ ಮನಿ, ಏನು ಎನಿಸ್ತಾ ಇದ್ದಲ್ಲ ಹಣವನ್ನು, ಆ ಹಣವನ್ನು ಏನು ಮಾಡ್ತಾನೆ, ಪುಟ್ ಹೀಸ್ ಮನಿ ಬ್ಯಾಕ್ ಇನ್ ಹೀಸ್ ಪಾಕೆಟ್, ಆತನ ಒಂದು ಹಿಂದಿನ ಒಂದು ಪಾಕೆಟ್ನಲ್ಲಿ ಏನು ಮಾಡ್ತಾನೆ ಅವುಗಳನ್ನ ಹಣವನ್ನು ಇಟ್ಕೋತಾನೆ. ಆ್ಯಂಡ್ ಆಸ್ಕ್ಡ್ ಮತ್ತು ಕೇಳ್ತಾನೆ. ಏನಂತ ಕೇಳ್ತಾನೆ ಅಂತಂದರೆ ದ ಪಾಸರ್ ಬಾಯ್, ಪಾಸರ್ ಬಾಯ್ ಅಂದರೆ ಆ ದಾರಿ ಹೋಕರನ್ನು ಕೇಳ್ತಾನೆ. ವ್ಯಾನ್ ಯಾವಾಗ, ಯಾವಾಗ ಅದು ಕಳ್ಳತನ ಆಯಿತು, ಲೂಟಿ ಯಾವಾಗ ಆಯಿತು, ಎಲ್ಲಿ, ವೇರ್ ಎಲ್ಲಿ ಆಯ್ತದು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾನೆ ಆ ಒಬ್ಬ ಧೀರ ಅನ್ನುವಂಥ ಹುಡುಗ. ಆವಾಗ ಆ ಪಾಸರ್ ಬಾಯ್ ಉತ್ತರ ಕೊಡ್ತಾನೆ, ಜಸ್ಟ್ ನಾವು, ಈಗ ತಾನೇ ದರೋಡೆ ಆಯಿತು, ಲೂಟಿ ಆಯಿತು ಅಂತ ಹೇಳ್ತಾನೆ. ಹಿ ಸ್ಟೋಲ್, ಇಲ್ಲಿ ಸ್ಟೀಲ್ ಅನ್ನೋದ್ರ ಪಾಸ್ಟ್ ಟೆನ್ಸ್ ಏನಾಗುತ್ತೆ, ಸ್ಟೋಲ್ ಅಂದರೆ ಕಳ್ಳತನ ಮಾಡಿದ್ದಾನೆ ಅಂತ ಅರ್ಥ ಆಗುತ್ತೆ ಅಥವಾ ಕದ್ದಿದ್ದಾನೆ ಅಂತ ಅರ್ಥ ಆಗುತ್ತೆ. ಹಿ ಸ್ಟೋಲ್ ಅ ಗೋಲ್ಡ್ ನೆಕ್ಲೆಸ್, ಆ ಒಂದು ಜ್ಯುವೆಲರಿ ಶಾಪ್ನಿಂದ, ಆಭರಣದ ಅಂಗಡಿಯಿಂದ ಏನು ಮಾಡಿದ್ದಾನೆ ಆತ ಒಂದು ಬಂಗಾರದ ನೆಕ್ಲೆಸನ್ನು, ಕೊರಳಿನ ಹಾರವನ್ನು ಏನು ಮಾಡಿದ್ದಾನೆ ಆತ ಕದ್ದಿದ್ದಾನೆ ಅಂತ ಆ ಪಾಸರ್ ಬಾಯ್ ಹೇಳ್ತಾನೆ, ಅಂದರೆ ದಾರಿ ಹೋಗ ವ್ಯಕ್ತಿ ಹೇಳ್ತಾನೆ. ಆ್ಯಂಡ್ ಮ್ಯಾನೇಜ್ ಟು ರನ್ ಅವೇ, ಮತ್ತು ಅಂತ ತೆಗೆದುಕೊಂಡ್ಬಿಟ್ಟು ಅಲ್ಲಿಂದ ಓಡಿ ಹೋಗಿದ್ದಾನೆ ಅಂತ ಮಾಹಿತಿಯನ್ನು ಆ ಒಬ್ಬ ದಾರಿ ಹೋಗ ಕೊಡ್ತಾನೆ. ದೇ ಸೇ ಹಿ ಹ್ಯಾಸ್ ಅ ಬಿಯರ್ಡ್, ಮತ್ತು ಆ ವ್ಯಕ್ತಿಯನ್ನು ನೋಡಿರ್ತಕ್ಕಂಥ ಜನರು ಹೇಳ್ತಾ ಇದ್ರು ಆತನಿಗೆ ಗಡ್ಡ ಇದೆ ಅಂಥೇಳಿ. ದೇ ಸೇ, ದೇ ಅಂದರೆ ಅವರು ಹೇಳ್ತಾ ಇದ್ರು, ಹಿ ಹ್ಯಾಸ್ ಅ ಬಿಯರ್ಡ್, ಆತನಿಗೆ ಗಡ್ಡ ಇತ್ತು ಅಂತ ಹೇಳ್ತಾ ಇದ್ರು. ಸೊ ಸೇಯಿಂಗ್ ದ ಪಾಸರ್ ಬಾಯ್ ವೆಂಟ್ ಆನ್ ಹೀಸ್ ವೇ, ಇದನ್ನು ಹೇಳ್ತಾ ಹೇಳ್ತಾ ಏನು ಮಾಡ್ತಾನೆ ಆ ದಾರಿ ಹೋಗ ತನ್ನ ದಾರಿ ಹಿಡಿದು ಹೋಗಿ ಬಿಡ್ತಾನೆ. ವೆಂಟ್ ಇದು ಗೋದ ಪಾಸ್ಟೆನ್ಸ್ ಆಗುತ್ತೆ, ಗೋದ ಪಾಸ್ಟೆನ್ಸ್ ವೆಂಟ್ ಆಗುತ್ತೆ. ಆನ್ ಹೀಸ್ ವೇ ಅಂದರೆ ತನ್ನ ದಾರಿ ಹಿಡಿದು ಆತ ಹೋಗಿ ಬಿಡ್ತಾನೆ. ಇನ್ನು ಮೂರನೇ ಪ್ಯಾರಾಗ್ರಾಫನ್ನು ಅಧ್ಯಯನ ಮಾಡ್ತಾ ಸಾಗೋಣ. ಧೀರ ವಾಸ್ ಅಬೌಟ್ ಟು ಗೋ ಟುವರ್ಡ್ಸ್ ದ ಜ್ಯುವೆಲರಿ ಶಾಪ್ ಟು ಫೈಂಡ್ ಔಟ್ ಮೋರ್ ಡೀಟೇಲ್ಸ್ ವೆನ್ ಅ ಕಸ್ಟಮರ್ ಕೇಮ್ ಟು ಹೆಮ್. ಧೀರ ಏನು ಮಾಡ್ತಿರ್ತಾನೆ, ಈ ವಿಚಾರವನ್ನು ಕೇಳಿಬಿಟ್ಟು ಇನ್ನೊಂದಿಷ್ಟು ಮಾಹಿತಿಯನ್ನು ತಗೋಬೇಕಂತೇಳಿ ಅಥವಾ ಇನ್ನೊಂದಿಷ್ಟು ಮಾಹಿತಿಯನ್ನು ಹುಡುಕಲು ಏನು ಮಾಡ್ತಾನೆ, ಜ್ಯುವೆಲರಿ ಶಾಪ್ ಕಡೆಗೆ ಹೊರಟಿರ್ತಾನೆ ಅಂಥೇಳಿ. ಧೀರ ವಾಸ್ ಅಬೌಟ್ ಟು ಗೋ ಅಂದರೆ ಹೊರಟಿರ್ತಾನೆ, ಧೀರ ಅಂತಕ್ಕಂಥವ್ನು ಹೊರಟಿರ್ತಾನೆ. ಟುವರ್ಡ್ಸ್ ಅಂದರೆ ಕಡೆಗೆ, ಯಾವ ಕಡೆಗೆ, ಆ ಒಂದು ಜ್ಯುವೆಲರಿ ಶಾಪ್ ಕಡೆಗೆ ಹೋಗ್ತಾ ಇರ್ತಾನೆ. ಟು ಫೈಂಡ್ ಔಟ್, ಫೈಂಡ್ ಔಟ್ ಅಂದರೆ ಹುಡುಕಲು ಅಂತ, ಇದು ಫ್ರೇಸಲ್ ವರ್ಬ್ ಆಗಿರುತ್ತೆ. ಸೊ ಫೈಂಡ್ ಔಟ್ ಅಂದರೆ ಇಲ್ಲಿ ಹುಡುಕಲು ಅಂತ ಅರ್ಥವನ್ನು ಕೊಡುತ್ತೆ. ಮೋರ್ ಡೀಟೇಲ್ಸ್, ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕುವುದಕ್ಕಾಗಿ, ಹುಡುಕುವುದಕ್ಕಾಗಿ ಆತ ಹೋಗ್ತಾ ಇರ್ತಾನೆ. ವೆನ್ ಅ ಕಸ್ಟಮರ್ ಕೇಮ್ ಟು ಹಿಮ್, ಅದೇ ಸಮಯಕ್ಕೆ ಆವಾಗಲೇ ಏನು ಮಾಡ್ತಾನೆ, ಒಬ್ಬ ಕಸ್ಟಮರ್, ಒಬ್ಬ ಗ್ರಾಹಕ ಆತನ ಹತ್ರ ಬರ್ತಾನೆ. ಯಾರ ಹತ್ರ, ಧೀರನ ಹತ್ರ ಬರ್ತಾನೆ. ಬಾಯ್ ಹುಡುಗ, ಪಾಲಿಶ್ ಮೈ ಶೂಸ್ ನೈಸ್ಲಿ, ನನ್ನ ಒಂದು ಶೂಗಳನ್ನು ಅಥವಾ ನನ್ನ ಒಂದು ಬೂಟುಗಳನ್ನು ಚೆನ್ನಾಗಿ ಪಾಲಿಶ್ ಹಾಕು, ಅವು ಹೊಳೆಯುವಂತೆ ಮಾಡು ಅಂತ ಹೇಳಿ ಆ ಕಸ್ಟಮರ್ ಧೀರನಿಗೆ ಹೇಳ್ತಾನೆ. ಬಾಯ್ ಪಾಲಿಶ್ ಮೈ ಶೂಸ್ ನೈಸ್ಲಿ, ದೆರ್ ಈಸ್ ನೋ ಹರಿ, ದೆರ್ ಈಸ್ ನೋ ಹರಿ ಅಂದರೆ ನನಗೇನೂ ಅವಸರ ಇಲ್ಲ, ಸಮಾಧಾನದಿಂದ ಚೆನ್ನಾಗಿ ಪಾಲಿಶ್ ಮಾಡುವಂಥ ಆ ಕಸ್ಟಮರ್ ಹೇಳ್ತಾನೆ, ಗಿರಾಕಿ ಅಥವಾ ಗ್ರಾಹಕ ಹೇಳ್ತಾನೆ. ಹೀ ಸೆಡ್ ಲುಕಿಂಗ್ ಆ್ಯಟ್ ಹೀಸ್ ರಿಸ್ಟ್ ವಾಚ್, ತನ್ನ ಒಂದು ಕೈ ಗಡಿಯಾರವನ್ನು ನೋಡ್ತಾ ಈ ಮಾತುಗಳನ್ನ ಹೇಳ್ತಾನೆ. ಇನ್ನೂ ಸಾಕಷ್ಟು ಸಮಯ ಇದೆ, ನನಗೇನು ಅವಸರ ಇಲ್ಲ, ನೀವು ಸಮಾಧಾನದಿಂದ ಏನು ಮಾಡು, ಬೂಟನ್ನು ಪಾಲಿಶ್ ಮಾಡು ಅಂತ ಆ ಕಸ್ಟಮರ್ ಹೇಳ್ತಾನೆ. ದ ಕಸ್ಟಮರ್ ವಾಸ್ ವೇರಿಂಗ್ ಅ ಪಿಂಕ್ ಶರ್ಟ್, ಆ ಧೀರನ ಹತ್ರ ಬಂದಿರತಕ್ಕಂತಹ ಏನು ಕಸ್ಟಮರ್ ಇದ್ದಾರೆ, ಗ್ರಾಹಕ ಇದ್ದಾರೆ, ಅವರು ತೊಟ್ಟಿರ್ತಕ್ಕಂಥದ್ದು, ವೇರಿಂಗ್ ಅಂದರೆ ಇಲ್ಲಿ ತೊಟ್ಟಿರೋದು ಅಥವಾ
ಬಟ್ಟೆಯನ್ನು ಧರಿಸ್ಕೊಂಡಿರ್ತಕ್ಕಂಥದ್ದು. ಪಿಂಕ್ ಶರ್ಟ್ ಅಂದರೆ ಪಿಂಕ್ ಬಣ್ಣದ ಒಂದು ಅಂಗಿಯನ್ನು ಧರಿಸ್ಕೊಂಡಿದ್ರು. ಆ್ಯಂಡ್ ಅ ರೆಡ್ ಟೈ, ಅದಕ್ಕೆ ರೆಡ್ ಆಗಿರೋದು ಕೆಂಪನೆಯ ಒಂದು ಟೈಯನ್ನು ಕಟ್ಕೊಂಡಿದ್ರು. ಹಿ ಲುಕ್ಡ್ ಲೈಕ್ ಅ ರಿಚ್ ಮ್ಯಾನ್, ಆ ಒಂದು ಡ್ರೆಸ್ನಲ್ಲಿ ಆತ ಭಾಳಷ್ಟು ಶ್ರೀಮಂತ ವ್ಯಕ್ತಿಯ ಥರ ಕಾಣಿಸ್ತಾ ಇದ್ದ, ಅಥವಾ ಶ್ರೀಮಂತ ವ್ಯಕ್ತಿಯ ಹಾಗೆ ಕಾಣಿಸ್ತಾ ಇದ್ದ ಅಂತ ಹೇಳ್ತಾ ಇದ್ದಾರೆ. ಇನ್ನು 4ನೇ ಪ್ಯಾರಾಗ್ರಾಫನ್ನು ನೋಡೋಣ ಸ್ನೇಹಿತರೆ. ಧೀರಾ ಸ್ಯಾಟ್ ಡೌನ್ ಇಮಿಡಿಯೇಟ್ಲಿ, ಧೀರಾ ಏನು ಮಾಡ್ತಾನೆ, ತತ್ಕ್ಷಣವೇ ಏನು ಮಾಡ್ತಾನೆ, ಕೂತ್ಕೊಂಡು ಬಿಡ್ತಾನೆ. ಅದಕ್ಕೆ ಟು ಪಾಲಿಶ್ ಹಿಸ್ ಶೂಸ್, ಆತನ ಒಂದು ಶೂಸ್ಗಳನ್ನು ಬೂಟುಗಳನ್ನು ಹೊಳಪು ತರಲು ಏನು ಮಾಡ್ತಾನೆ, ಆತ ಕೂತ್ಕೊಂಡು ಬಿಡ್ತಾನೆ. ದೋ ಹೀಸ್ ಮೈಂಡ್ ವಾಸ್ ಸ್ಟಿಲ್ ಆನ್ ದ ಟೆಫ್ಟ್, ಆದರೆ ಆತ ಶೂವನ್ನು ಪಾಲಿಷ್ ಮಾಡ್ತಾ ಇರಬೇಕಾದ್ರೂ ಸಹಿತ ಆತನ ಮನಸ್ಸಿನಲ್ಲಿ ಒಂದು ವಿಚಾರ ಇನ್ನೂ ಯಥಾಸ್ಥಿತಿಯಲ್ಲಿ ಸ್ಥಿರವಾಗಿರುತ್ತೆ. ಅದು ಏನಪ್ಪ ಅಂದರೆ ಆಗ ಆಗಿರ್ತಕ್ಕಂಥ ಕಳುವು, ಆ ಕಳುವಿನ ಬಗ್ಗೆ ಆತನ ವಿಚಾರ ಇನ್ನೂ ಆತನ ಮನಸ್ಸಿನಲ್ಲಿ ಇರುತ್ತೆ ಅಂತಕ್ಕಂಥದ್ದು. ದ ಮ್ಯಾನ್ ಫಸ್ಟ್ ಪುಟ್ ಹೀಸ್ ಲೆಫ್ಟ್ ಫೂಟ್ ಆನ್ ದ ಸ್ಟ್ಯಾಂಡ್, ಈಗ ಶೂ ಪಾಲಿಷ್ ಮಾಡ್ಕೊಂಡು ಬಂದಿರತಕ್ಕಂಥ ಪಿಂಕ್ ಶರ್ಟ್ನ ವ್ಯಕ್ತಿ ಏನು ಮಾಡ್ತಾನೆ, ತನ್ನ ಎಡಗಾಲನ ಏನು ಮಾಡ್ತಾನೆ, ಆ ಒಂದು ಪಾಲಿಷ್ ಮಾಡ್ತಕ್ಕಂಥ ಸ್ಟ್ಯಾಂಡ್ ಮೇಲೆ ಇಡ್ತಾನೆ. ದ ಮ್ಯಾನ್ ಫಸ್ಟ್ ಪುಟ್ ಹೀಸ್ ಲೆಫ್ಟ್ ಫೂಟ್ ಅಂದರೆ ತನ್ನ ಎಡಗಾಲ ಪಾದವನ್ನು ಏನು ಮಾಡ್ತಾನೆ, ಆ ಒಂದು ಸ್ಟ್ಯಾಂಡ್ ಮೇಲೆ ಇಡ್ತಾನೆ. ಆನ್ ದ ಸ್ಟ್ಯಾಂಡ್ ವಿತ್ ಹೀಸ್ ಯೆಲ್ಲೋ ಕ್ಲಾತ್, ಈಗ ಏನು ಮಾಡ್ತಾನೆ ಹುಡುಗ ಧೀರ, ಈ ಏನು ಶೂ ಶೈನ್ ಬಾಯ್ನ ಇದ್ದಾನಲ್ಲ, ಆತ ತನ್ನ ಒಂದು ಹಳದಿ ಬಣ್ಣದ ಒಂದು ಬಟ್ಟೆಯನ್ನು ತೆಗೆದುಕೊಂಡು, ವಿತ್ ಹೀಸ್ ಯೆಲ್ಲೋ ಕ್ಲಾತ್ ಅಂದರೆ ಆತನ ಹಳದಿ ಬಣ್ಣದ ಬಟ್ಟೆಯಿಂದ, ಧೀರ ಡಸ್ಟೆಡ್ ದ ಶೂ ಕ್ವಿಕ್ಲಿ, ಅವೇನು ಮಾಡ್ತಾನೆ, ಧೀರ ಡಸ್ಟ್ ಮಾಡ್ತಾನೆ ಅಂದರೆ ಧೂಳನ ಒರೆಸ್ತಾನೆ. ಕ್ವಿಕ್ಲಿ ಭಾಳಷ್ಟು ಬೇಗನೆ ಒರೆಸ್ತಾನೆ. ದೆನ್ ಹಿ ಓಪನ್ಡ್ ಅ ಟಿನ್, ಆಮೇಲೆ ಏನು ಮಾಡ್ತಾನೆ, ಒಂದು ಟಿನ್ನನ್ನು ಓಪನ್ ಮಾಡ್ತಾನೆ. ಶೂವನ್ನು ಬಳಸ್ತಕ್ಕಂಥ ಟಿನ್ ಇರುತ್ತಲ್ಲ, ಆ ಟಿನ್ನಿಗೆ ನಾವು ಕನ್ನಡದಲ್ಲಿ ಏನು ಕರಿತಾ ಇದ್ದೇವೆ ಅಂತಂದರೆ ಕಲಾಯಿ ಅಂತ ಕರಿತಾ ಇದ್ದೇವೆ. ಓಪನ್ ಮಾಡ್ತಾನೆ. ಟುಕ್ ಔಟ್ ಸಮ್ ಪಾಲಿಶ್, ಮತ್ತು ಅದರಿಂದ ಸ್ವಲ್ಪ ಮಿನುಗೋದಕ್ಕೆ ಬೇಕಾಗಿರ್ತಕ್ಕಂಥ ಪಾಲಿಶನ್ನು ತೆಗೆದುಕೊಳ್ಳುತ್ತಾನೆ. ಆ್ಯಂಡ್ ಸ್ಮೀರ್ಡ್ ಇಟ್ ಆನ್ ದ ಶೂ, ಅದನ್ನು ಏನು ಮಾಡ್ತಾನೆ, ಶೂಗೆ ಬಡಿತಾನೆ. ಸ್ಮೀರ್ಡ್ ಅಂದರೆ ಇಲ್ಲಿ ಹಚ್ಚುವುದು ಅಥವಾ ಬಡಿಯೋದು ಅಂತ ಅರ್ಥ ಆಗುತ್ತೆ. ಆನ್ ದ ಶೂ ವಿತ್ ಹೀಸ್ ಬ್ರಷ್, ತನ್ನ ಒಂದು ಬ್ರಷ್ನಿಂದ ಅದಕ್ಕೆ ಏನು ಮಾಡ್ತಾನೆ, ಹಚ್ತಾನೆ. ಆ್ಯಂಡ್ ಸ್ಟಾರ್ಟೆಡ್ ಶೈನಿಂಗ್ ದ ಶೂ, ಮತ್ತೇನು ಮಾಡ್ತಾನೆ, ಆ ಒಂದು ಬೂಟಿಗೆ ಅಥವಾ ಒಂದು ಶೂಗೆ ಏನು ಮಾಡ್ತಾನೆ, ಹೊಳಪನ್ನು ಕೊಡೋದಕ್ಕೆ ಆರಂಭ ಮಾಡ್ತಾನೆ ಅಂತಕ್ಕಂಥದ್ದು. ಇಲ್ಲಿಯವರೆಗೆ ನಾವು 4 ಪ್ಯಾರಾಗ್ರಾಫ್ಗಳನ್ನ ಅಧ್ಯಯನ ಮಾಡಿದ್ವಿ ಸ್ನೇಹಿತರೆ. ಇನ್ನು 5ನೇ ಪ್ಯಾರಾಗ್ರಾಫನ್ನು ನೋಡ್ತಾ ಸಾಗೋಣ. ಥ್ರೂ ದ ಕಾರ್ನರ್ ಆಫ್ ಹೀಸ್ ಐಸ್, ಅವನ ಒಂದು ಕಣ್ಣಿನ ಮೂಲೆಯ ಮುಖಾಂತರ, ಧೀರಾ ಸಾ 2 ಪೊಲೀಸ್ಮೆನ್ ಅಪ್ರೋಚಿಂಗ್, ಧೀರ ಏನು ಮಾಡ್ತಾನೆ, ತನ್ನ ಒಂದು ಕಣ್ಣಿನ ಮೂಲೆಯ ಮುಖಾಂತರ ನೋಡ್ತಾನೆ. ಏನನ್ನು ನೋಡ್ತಾನೆ ಅಂತಂದರೆ ಧೀರ ನೋಡ್ತಾನೆ. ಸಿ ಪಾಸ್ಟ್ ಟೆನ್ಸ್ ಏನಾಗುತ್ತೆ, ಸಾ ಅಂತ ಆಗುತ್ತೆ. ಸಾ 2 ಪೊಲೀಸ್ಮೆನ್, 2 ಜನ ಪೊಲೀಸರು. ಅಪ್ರೋಚಿಂಗ್ ಅಂದರೆ ಹತ್ತಿರಕ್ಕೆ ಬರ್ತಾಯಿದ್ರು, ಅವನ ಹತ್ತಿರ ಕಡೆಗೆ ಬರ್ತಾಯಿದ್ರು. ಹಿ ವಾಸ್ ಈಗರ್ ಟು ಆಸ್ಕ್ ದೆಮ್, ಅವನಿಗೆ ಭಾಳಷ್ಟು ಕುತೂಹಲ ಇತ್ತು ಇದ್ರ ಬಗ್ಗೆ ಕೇಳಬೇಕಂತ ಹೇಳಿಬಿಟ್ಟು. ಅಂತಂದರೆ ಇಲ್ಲಿ ಈಗರ್ ಅಂತಕ್ಕಂಥದ್ದು ಎಂತ ಅರ್ಥ ಕೊಡುತ್ತೆ, ಕುತೂಹಲ ಅಂತ ಅರ್ಥ ಕೊಡುತ್ತೆ. ಈಗರ್ ಟು ಆಸ್ಕ್, ಭಾಳಷ್ಟು ಕುತೂಹಲ ಇತ್ತು ಕೇಳಬೇಕು ಅಂತೇಳಿ. ಅದ್ರ ಬಗ್ಗೆ ಕಳ್ಳತನ ನಡೆದಿತ್ತಲ್ಲ, ಆ ಕಳ್ಳತನದ ಬಗ್ಗೆ ಅವ್ರನ್ನ ಕೇಳಬೇಕು ಅಂಥೇಳಿ ಭಾಳಷ್ಟು ಆತನಿಗೆ ಕುತೂಹಲ ಇತ್ತು. ಬಟ್ ಆದರೆ ದ ಕಸ್ಟಮರ್ ಸೀಮ್ ಟು ಹ್ಯಾವ್ ಲಾಸ್ಟ್ ಹಿಸ್ ಟೆಂಪರ್, ಆದರೆ ಕಸ್ಟಮರ್ ಮಾತ್ರ, ಆ ಗ್ರಾಹಕ ಮಾತ್ರ ತನ್ನ ಒಂದು ಸಿಟ್ಟಿಗೆ ಬರ್ತಕ್ಕಂಥ ವರ್ತನೆಯನ್ನು ತೋರಿಸ್ತಾ ಇದ್ದ. ಸಿಟ್ಟಿಗೆ ಬರ್ತಾ ಇದ್ದ ಅಂದರೆ ಪೇಷನ್ಸನ್ನು ಕಳ್ಕೊಳ್ತಾ ಇದ್ದ. ಯು ಸಿಲ್ಲಿ ಬಾಯ್, ನೀನು ಎಂಥ ಕ್ಷುಲ್ಲಕ ಹುಡುಗ. ಯು ಆರ್ ನಾಟ್ ಡೂಯಿಂಗ್ ಯುವರ್ ಜಾಬ್ ವೆಲ್, ನಿನ್ನ ಕೆಲಸವನ್ನು ನೀನು ಸರಿಯಾಗಿ ಮಾಡ್ತಾ ಇಲ್ಲ. ಹಿ ಕ್ರೈಡ್ ಗ್ಲಾನ್ಸಿಂಗ್ ಕ್ವಿಕ್ಲಿ ಆಟ್ ದ ಪೊಲೀಸ್ ಮ್ಯಾನ್, ಇದನ್ನು ಆತ ಹೇಳ್ತಾನೆ. ಹೇಗೆ ಹೇಳ್ತಾನೆ ಅಂತಂದರೆ, ಹಿ ಕ್ರೈಡ್ ಅಂದರೆ ಚೀರೋದು ಅಥವಾ ಒದರುವುದು ಅಂತ ಅರ್ಥ ಆಗುತ್ತೆ. ಹಿ ಕ್ರೈಡ್ ಗ್ಲಾನ್ಸಿಂಗ್ ಅಂದರೆ ಅವರನ್ನು ನೋಡುತ್ತಾ, ಯಾರನ್ನು ನೋಡುತ್ತಾ, ಬರ್ತಕ್ಕಂಥ ಪೊಲೀಸರ ಕಡೆಗೆ ಗಮನವನ್ನು ಹರಿಸುತ್ತಾ, ಅವ್ರ ಕಡೆಗೆ ಏನು ಮಾಡ್ತಾ, ಅವರನ್ನು ಗಮನಿಸುತ್ತಾ ಏನು ಮಾಡ್ತಾನೆ ಅಂದರೆ ಈತ ಹೇಳ್ತಾನೆ ಏನಂತೇಳಿ, ಯು ಆರ್ ನಾಟ್ ಡೂಯಿಂಗ್ ಯುವರ್ ಜಾಬ್ ವೆಲ್. ಹಿ ಕ್ರೈಡ್ ಗ್ಲಾನ್ಸಿಂಗ್ ಕ್ವಿಕ್ಲಿ ಆಟ್ ದ ಪೊಲೀಸ್ ಮ್ಯಾನ್, ಭಾಳಷ್ಟು ಬೇಗನೆ ಪೊಲೀಸ್ ಮ್ಯಾನ್ ಕಡೆಗೆ ನೋಡ್ತಾ ಆತ ಈ ರೀತಿ ಮಾತುಗಳನ್ನು ಹೇಳ್ತಾನೆ. ಪಾಲಿಶ್ ಮೈ ಶೂಸ್, ನನ್ನ ಒಂದು ಬೂಟುಗಳನ್ನ ಸರಿಯಾಗಿ ಹೊಳೆಯುವಂತೆ ಮಾಡು. ಟಿಲ್ ದೇ ಶೈನ್, ಇನ್ನೂ ಹೊಳಿಬೇಕು ಅಂತ ಹೇಳ್ತಾ ಇರ್ತಾನೆ. ದೇ ಆರ್ ಸ್ಟಿಲ್ 5 more minutes ಫಾರ್ ಟು ಶೋ,
ದೇರ್ ಆರ್ ಸ್ಟಿಲ್ 5 more minutes, ಇನ್ನೂ 5 ನಿಮಿಷಗಳ ಕಾಲಾವಕಾಶ ಇದೆ. ಫಾರ್ ದ ಶೋ ಟು ಬಿ ಓವರ್, ಇನ್ನೂ ಶೋ ಮುಗಿಯುತ್ತೆ, 5 ನಿಮಿಷ ಅವಕಾಶ ಇದೆ, ಅಷ್ಟರೊಳಗೆ ಚೆನ್ನಾಗಿ ಪಾಲಿಷ್ ಮಾಡುವಂತ ಕೇಳ್ಕೋತಾನೆ. ಆವಾಗ 6ನೇ ಪ್ಯಾರಾಗ್ರಾಫ್ಗೆ ಬರೋಣ. ಧೀರಾ ವಾಸ್ ಡಿಸ್ಟರ್ಬ್ಡ್, ಧೀರನಿಗೆ ತುಂಬ ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ, ತೊಂದರೆ ಆಗುತ್ತೆ. ಹಿ ಮಸ್ಟ್ ಬಿ ಆ್ಯನ್ ಇನ್ಫ್ಲುಯೆನ್ಷಿಯಲ್ ಮ್ಯಾನ್, ಈಗ ಈ ಧೀರ ಅಂತಕ್ಕಂಥವನು ಈ ರೀತಿಯಾಗಿ ಭಾವಿಸ್ಕೊಳ್ತಾನೆ, ಈ ರೀತಿ ಅನ್ಕೋತಾನೆ ಅಂತ ಅನ್ನಿಸ್ತಾನೆ. ಹಿ ಮಸ್ಟ್ ಬಿ ಆ್ಯನ್ ಇನ್ಫ್ಲುಯೆನ್ಷಿಯಲ್ ಮ್ಯಾನ್, ಇನ್ಫ್ಲುಯೆನ್ಷಿಯಲ್ ಅಂತಂದರೆ ಪ್ರಭಾವಿ ವ್ಯಕ್ತಿ ಇರಬೇಕು ಅಂತ ಅನ್ಕೋತಾನೆ. ಹಿ ಮೇ ಇವನ್ ಕಂಪ್ಲೇನ್ ಅಬೌಟ್ ಮೀ ಟು ದ ಪೊಲೀಸ್ ಮ್ಯಾನ್, ಈ ಒಬ್ಬ ವ್ಯಕ್ತಿ ಏನು ಮಾಡ್ಬೋದು, ನನ್ನ ಬಗ್ಗೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ದೂರನ್ನು ಕೊಡ್ಬೋದು ಅಂತ ಆ ಧೀರ ಏನು ಮಾಡ್ತಾನೆ, ತನ್ನಸ್ತಾನೆ, ಅನ್ಕೋತಾನೆ. ಹಿ ಮೇ ಇವನ್ ಕಂಪ್ಲೇನ್ ಅಬೌಟ್ ಮೀ ಟು ದ ಪೊಲೀಸ್ ಮ್ಯಾನ್ ಹಿ ಥಾಟ್, ಈ ರೀತಿಯಾಗಿ ತನ್ನ ಒಂದು ಆಲೋಚನೆಯನ್ನು ಮಾಡ್ತಾನೆ. ಸೊ ಹಿ ಕಾನ್ಸಂಟ್ರೇಟೆಡ್ ಹೀಸ್ ಅಟೆನ್ಷನ್ ಆನ್ ಪಾಲಿಷಿಂಗ್, ಈಗೇನು ಮಾಡ್ತಾನೆ, ತನ್ನ ಒಂದು ಕಾನ್ಸಂಟ್ರೇಷನ್ ಅಂದರೆ ಇಲ್ಲಿ ಒಂದೇ ಕಡೆ ಕೇಂದ್ರೀಕರಿಸೋದು, ಗಮನವನ್ನು ಒಂದೇ ಕಡೆ ಕೇಂದ್ರೀಕರಿಸೋದಕ್ಕೆ ನಾವೇನು ಕರಿತಾ ಇದ್ದೇವೆ, ಕಾನ್ಸಂಟ್ರೇಟೆಡ್ ಅಂತ ಕರಿತೇವೆ. ಹೀಸ್ ಅಟೆನ್ಷನ್, ಅವನ ಗಮನವನ್ನು ಒಂದೇ ಕಡೆ ಏನು ಮಾಡ್ತಾನೆ, ಈಗ ಗಮನವನ್ನು ಒಂದೇ ಕಡೆ ಕೇಂದ್ರೀಕರಿಸ್ತಾನೆ ಮತ್ತು ಪಾಲಿಷನ್ನು ಮಾಡ್ತಾ ಮುಂದೆ ಸಾಗ್ತಾನೆ. ಆ್ಯಸ್ ಸೂನ್ ಆ್ಯಸ್ ಹಿ ವಾಸ್ ಡನ್ ವಿತ್ ದ ಲೆಫ್ಟ್ ಶೂ, ಈಗ ಎಡಗಡೆ ಶೂ ಪಾಲಿಷ್ ಮಾಡಾಯಿತು. ಧೀರಾ ಸೆಡ್, ಧೀರ ಹೇಳ್ತಾನೆ, ದ ಅದರ್ ಶೂ ಸರ್, ಇನ್ನೊಂದು ಶೂ ಕೊಡಿ ಅಂತ ಕೇಳ್ತಾನೆ. ದ ಮ್ಯಾನ್ ಪುಟ್ ಹೀಸ್ ಅದರ್ ಫುಟ್ ಆನ್ ದ ಸ್ಟ್ಯಾಂಡ್, ಈಗ ತನ್ನ ಒಂದು ಬಲಗಾಲಿನ ಶೂವನ್ನು ಆತ ಇಡ್ತಾನೆ. ಹರಿ ಆಫ್ ಪೆಲೋ, ಬೇಗ ಬೇಗ ಅವಸರವಾಗಿ ಮಾಡು. ದೇರ್ ಆರ್ ಓನ್ಲಿ 2 more minutes ಫಾರ್ ದ ಶೋ ಟು ಬಿಗಿನ್, ಇನ್ನೂ 2 ನಿಮಿಷ ಇದೆ, ಅಷ್ಟರಲ್ಲಿ ಶೋ ಆರಂಭ ಆಗುತ್ತೆ, ಬೇಗನೆ ಶೂ ಪಾಲಿಷ್ ಮಾಡು ಅಂತ ಹೇಳ್ತಾನೆ. ಈಗ ಈ ಧೀರನಿಗೆ ಒಂಥರ ಅನಿಸುತ್ತೆ, ಅದು ಪನ್ನಿಯಾಗಿ ಮೋಜಿನ ಸಂಗತಿ ಅಂತ ಅನಿಸುತ್ತೆ. ಯಾಕಂದರೆ ಪನ್ನಿ, ಧೀರ ಸೆಡ್ ಟು ಹಿಮ್ಸೆಲ್ಫ್, ಧೀರ ತನ್ನಷ್ಟಾನೆ ಹೇಳ್ಕೊಳ್ತಾನೆ. ಆ ಮೂಮೆಂಟ್ ಎಗೋ, ಒಂದು ಕ್ಷಣದ ಹಿಂದ್ಗಡೆ, ಹಿ ವಾಸ್ ಇನ್ ನೋ ಹರಿ, ಆತನಿಗೇನೂ ಅವಸರ ಇರಲಿಲ್ಲ. ಬಟ್ ನೌ ಹಿ ಈಸ್ ಇನ್ ಗ್ರೇಟ್ ಹರಿ, ಆದರೆ ಈಗ ಭಾಳ ಅವಸರದಲ್ಲಿ ಇದ್ದಾರತ್ತೆ ಅನ್ನಿಸ್ತಾ ಇದ್ದಾನೆ. ಯಾಕೆ ಈ ರೀತಿ ಮಾತಾಡ್ತಾ ಇದ್ದಾನೆ ಅಂಥೇಳಿ ಅವನಿಗೆ ಒಂದು ಸ್ವಲ್ಪ ಪನ್ನಿ, ಮೋಜಿನ ಸಂಗತಿ ಅಂತ ಅನಿಸುತ್ತೆ ಧೀರನಿಗೆ. ಧೀರ ಡಸ್ಟೆಡ್ ದ ಶೂ ಕ್ವಿಕ್ಲಿ, ಧೀರ ಏನು ಮಾಡ್ತಾನೆ, ಆತನ ಬಲಗಾಲಿನ ಒಂದು ಶೂವನ್ನು ಸರಿಯಾಗಿ ಡಸ್ಟ್ ಮಾಡ್ತಾನೆ, ಧೂಳನ್ನು ಒರೆಸ್ತಾನೆ. ಆ್ಯಂಡ್ ಅಪ್ಲೈಡ್ ಸಮ್ ಪಾಲಿಶ್ ಟು ಇಟ್, ಅದಕ್ಕೇನು ಮಾಡ್ತಾನೆ, ಪಾಲಿಷನ್ನು ಹಚ್ತಾನೆ. ಆ್ಯಸ್ ಹಿ ವಾಸ್ ಅಬೌಟ್ ಟು ಶೈನ್ ಇಟ್ ವಿತ್ ದ ಕ್ಲಾತ್, ಇನ್ನು ಬಟ್ಟೆಯಿಂದ ಆ ಒಂದು ಶೂವನ್ನು ಹೊಳೆಯುವಂತೆ ಮಾಡ್ತಾ ಇರ್ತಾನೆ. ಹಿ ಫೌಂಡ್ ಸಮಥಿಂಗ್ ಸ್ಟಿಕ್ಕಿಂಗ್ ಔಟ್ ಆಫ್ ಇಟ್ ಆಟ್ ದ ಬ್ಯಾಕ್, ಆ ಒಂದು ಶೂನಲ್ಲಿ ಏನೋ ಅಂದ್ಕೊಂಡಿರ್ತಕ್ಕಂಥದ್ದು ಆತನಿಗೆ ಕಾಣಿಸುತ್ತೆ. ಯಾರಿಗೆ, ಧೀರನಿಗೆ ಕಾಣಿಸುತ್ತೆ. ಮುಂದೆ ಏನಾಗುತ್ತೆ ಅಂಥೇಳಿ ನೋಡೋಣ. ವಾಟ್ ಕ್ಯಾನ್ ಇಟ್ ಬಿ, ಏನಾಗಿರ್ಬೋದು ಅದು. ಧೀರ ವಂಡರ್ಡ್, ಧೀರ ಯಾವಾಗ ನೋಡ್ತಾನೆ ಆತನಿಗೆ ಆಶ್ಚರ್ಯ ಆಗುತ್ತೆ. ವಂಡರ್ಡ್, ವಾಟ್ ಕ್ಯಾನ್ ಇಟ್ ಬಿ, ಧೀರ ವಂಡರ್ಡ್. ಹಿ ಬೆಂಟ್ ಹೀಸ್ ಹೆಡ್ ಟು ಟೇಕ್ ಅ ಕ್ಲೋಸರ್ ಲುಕ್, ಅದನ್ನು ಸಮೀಪದಿಂದ ನೋಡಲಿಕ್ಕೆ ಏನು ಮಾಡ್ತಾನೆ, ಸ್ವಲ್ಪ ಬಾಗ್ತಾನೆ. ಯಾರು, ಧೀರ. ಬೆಂಟ್ ಅಂದರೆ ಬೆಂಡ್ ಪಾಸ್ಟ್ ಟೆನ್ಸ್ ಏನಾಗುತ್ತೆ, ಬೆಂಟ್ ಅಂತ ಆಗುತ್ತೆ. ಹಿ ಬೆಂಟ್ ಹೀಸ್ ಹೆಡ್, ತನ್ನ ತಲೆಯನ್ನು ಬಾಗಿಸ್ತಾನೆ. ಟು ಟೇಕ್ ದ ಕ್ಲೋಸರ್ ಲುಕ್, ಅದನ್ನು ಸಮೀಪದಿಂದ ನೋಡಲಿಕ್ಕಾಗಿ. ಮೈ ಗುಡ್ನೆಸ್, ಓ ದೇವರೇ. ದ್ಯಾಟ್ ವಿಲ್ ಡೂ ಬಾಯ್, ಅದನ್ನು ನಂತರ ಮಾಡುವಂತೆ. ಇಟ್ ಇಸ್ ಟೈಮ್, ಈಗ ಟೈಮ್ ಆಯಿತು. ದ ಮ್ಯಾನ್ ಸೇಡ್, ಈಗ ಟೈಮ್ ಆಯಿತು. ಟೇಕಿಂಗ್ ಹೀಸ್ ಫುಟ್ ಆಫ್ ದ ಸ್ಟ್ಯಾಂಡ್, ಈಗೇನು ಮಾಡ್ತಾನೆ, ಆ ಒಬ್ಬ ಶೂ ಪಾಲಿಷನ್ನು ಹಾಕಿಸ್ಕೊಳ್ತಕ್ಕಂಥ ವ್ಯಕ್ತಿ ತನ್ನ ಕಾಲನ್ನು ಹಿಂತೆಗೆದುಕೊಳ್ತಾನೆ. ಧೀರ ಕಂಟಿನ್ಯೂ ಟು ಶೈನ್ ದ ಶೂ, ಆದರೆ ಧೀರ ಮಾತ್ರ ಆ ಒಂದು ಶೂವನ್ನು ಕಂಟಿನ್ಯೂ ಆಗಿ ಶೈನ್ ಮಾಡ್ತಾ ಹೋಗ್ತಾನೆ, ಹೊಳೆಯುವ ಹಾಗೆ ಮಾಡ್ತಾ ಹೋಗ್ತಾನೆ. ವಿತ್ ದ ಕ್ಲಾತ್, ಬಟ್ಟೆಯಿಂದ. ವೈಲ್ ದ ಮ್ಯಾನ್ ಪಂಬಲ್ಡ್ ಇನ್ ಹೀಸ್ ವ್ಯಾಲೆಟ್ ಫಾರ್ ಚೇಂಜ್, ಈಗ ವ್ಯಕ್ತಿ ಏನು ಮಾಡ್ತಾನೆ, ತಾನು ಪಾಲಿಷ್ ಮಾಡ್ಕೊಂಡಿರ್ತಕ್ಕಂಥಕ್ಕೆ ಹಣ ಕೊಡಬೇಕಂತ ಹೇಳ್ಬಿಟ್ಟು ತನ್ನ ವ್ಯಾಲೆಟನ್ನು ಅಂದರೆ ತನ್ನ ಒಂದು ಪಾಕೆಟನ್ನು ತೆಗಿತಾನೆ ಅಂತ ಹೇಳ್ಬಿಟ್ಟು, ತನ್ನ ಹಿಂದಿನ ಒಂದು ಪಾಕೆಟ್ನಲ್ಲಿರ್ತಕ್ಕಂಥ ಹಣವನ್ನು ತೆಗೆಯೋದಕ್ಕೆ ಪಾಕೆಟನ್ನು ಓಪನ್ ಮಾಡ್ತಾನೆ, ವ್ಯಾಲೆಟನ್ನು ತೆಗಿತಾನೆ. ತೆಗೆದಾಗ ಏನಾಗುತ್ತೆ ಅಂತಂದರೆ ಫಾರ್ ಚೇಂಜ್ ಅಂದರೆ ಕೊಡಬೇಕಾಗಿರ್ತಕ್ಕಂಥ ಒಂದು ಚಿಲ್ಲರೆ ಹಣವನ್ನು ಕೊಡೋದಕ್ಕಾಗಿ ಆತ ಏನು ಮಾಡ್ತಾನೆ, ತನ್ನ ಒಂದು ಇದನ್ನು ತೆಗಿತಾನೆ, ವ್ಯಾಲೆಟನ್ನು ತೆಗಿತಾನೆ. ಇಲ್ಲಿ ವ್ಯಾಲೆಟ್ ಅಂತಂದರೆ ನೀವು ಜೇಬಿನಲ್ಲಿರುವ ಬಹುದಾದಂಥ ಪರ್ಸ್ ಅಂತ ತಿಳ್ಕೊಬೋದು. ತೆಗಿತಾನೆ, ಏನು ಮಾಡ್ತಾನೆ, ಅವಾಗ ಹಣವನ್ನು
ತೆಗಿತಾನೆ. ದ ಬಾಯ್ ಕ್ವಿಕ್ಲಿ ಟೈಡ್ ದ ಎಂಡ್ಸ್ ಆಫ್ ದ ಲೇಸಸ್. ಆ ಒಂದು ಶೂಸ್ಗಳ ಅಥವಾ ಆ ಒಂದು ಬೂಟ್ಗಳ ಲೇಸ್ಗಳನ್ನು ಎರಡು ಎಂಡ್ಗಳನ್ನು ಕೊನೆಯನ್ನು ಏನು ಮಾಡ್ತಾನೆ ಈತ ಗಂಟಿನ ಮುಖಾಂತರ ಕಟ್ಟಿ ಹಾಕ್ತಾನೆ. ಯಾರು? ಧೀರ. ದ ಬಾಯ್ ಕ್ವಿಕ್ಲಿ ಟೈಡ್ ದ ಎಂಡ್ಸ್ ಅಂದರೆ ಆ ಒಂದು ಲೇಸ್ನ ಎಂಡನ್ನು ಅವರು ಕಟ್ಟಿ ಹಾಕ್ತಾನೆ ಆಫ್ ದ 2 shoes ಆ್ಯಂಡ್ ಗಾಟ್ ಆಫ್ ವಿದೌಟ್ ಟೇಕಿಂಗ್ ದ ಕಾಯಿನ್ ದ ಮ್ಯಾನ್ ಹೆಲ್ಡ್ ಔಟ್. ಆತ ಕೈಯಲ್ಲಿ ಹಿಡ್ಕೊಂಡಿರ್ತಾನೆ, ಕೊಡಬೇಕಂತೇಳಿ, ಚಿಲ್ಲರೆ ಹಣವನ್ನು ಕೊಡಬೇಕಂತೇಳಿ ಕೈಯಲ್ಲಿ ಹಿಡ್ಕೊಂಡಿರ್ತಾನೆ. ಗಾಟ್ ಆಫ್ ವಿದೌಟ್ ಟೇಕಿಂಗ್ ದ ಕಾಯಿನ್, ಅಲ್ಲಿಂದ ಎದ್ದು ಬಿಡ್ತಾನೆ. ಯಾರು? ಧೀರ ಏನು ಮಾಡ್ತಾನೆ, ಆ ಸ್ಥಳದಿಂದ ಮೇಲಕ್ಕೆ ಎದ್ದು ಬಿಡ್ತಾನೆ, ಹಣವನ್ನು ಅಥವಾ ಕಾಯಿನ್ ನಾಣ್ಯವನ್ನು ತೆಗೆದುಕೊಳ್ಳಲಾರದೆ. ಆ್ಯಂಡ್ ರಶ್ ಟು ಪೊಲೀಸ್ ಮ್ಯಾನ್, ಆತ ಏನು ಮಾಡ್ತಾನೆ, ಆ ಒಂದು ಪೊಲೀಸ್ ಆರಕ್ಷಕರ ಕಡೆಗೆ ಹೋಗಿಬಿಡ್ತಾನೆ. ಹಿ ಕುಡ್ ಹಿಯರ್ ದ ಮ್ಯಾನ್ ಯೆಲ್ಲಿಂಗ್, ಆ ಮನುಷ್ಯ ಜೋರಾಗಿ ಚೀರ್ತಾ ಇರ್ತಾನೆ, ಕೂಗ್ತಾ ಇರ್ತಾನೆ ಅಂತ. ಯೆಲ್ಲಿಂಗ್ ಅಂದರೆ ಕೂಗೋದು. ಹಿ ಕುಡ್ ಹಿಯರ್, ಆತ ಕೇಳಬಹುದಾಗಿತ್ತು. ಹೇ ಐ ವಿಲ್ ಗೆಟ್ ಯು, ನನಗೆ ಹಣ ಕೊಡ್ತಾ ಇದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀಯ ನೀನು ಅಂತ ಕೇಳ್ತಾ ಇರ್ತಾನೆ. ಬಟ್ ವಾಟ್ಸ್ ಹ್ಯಾಪನಿಂಗ್, ಆದರೆ ಏನಾಯಿತು, ಯಾಕೆ ಹೋಗ್ತಾ ಇದೆಯಾ ಅಂತ ಪ್ರಶ್ನೆಯನ್ನು ಕೇಳ್ತಾನೆ. ಆವಾಗ ದ ಮ್ಯಾನ್ ಫೆಲ್ಟ್ ಫ್ಲ್ಯಾಟ್ ಆನ್ ಹಿಸ್ ಫೇಸ್, ಯಾವಾಗ ಆತ ಏನು ಮಾಡ್ತಾನೆ, ಮುಂದಕ್ಕೆ ಹೋಗುವಂಥ ಪ್ರಯತ್ನ ಮಾಡ್ತಾನೆ. ಯಾಕಂದರೆ ಈಗಾಗಲೇ ಶೂಗೆ ಏನು ಮಾಡಲಾಗಿದೆ, ಆ ಗಂಟನ್ನು ಕಟ್ಟಲಾಗಿದೆ. ಹೀಗಾಗಿ ಆ ಮನುಷ್ಯನಿಗೆ ಮುಂದೆ ಹೋಗಲಾರದೆ ಏನು ಮಾಡ್ತಾನೆ, ಅಲ್ಲೇ ಅಂಗಾತವಾಗಿ ಬಿದ್ಕೊಂಡು ಬಿಡ್ತಾನೆ ಅಥವಾ ಬೀಳ್ತಾನೆ. ದ ಮ್ಯಾನ್ ಫೆಲ್ ಫ್ಲ್ಯಾಟ್ ಆನ್ ಹಿಸ್ ಫೇಸ್ ವೆನ್ ಹಿ ಟ್ರೈಡ್ ಟು ವಾಕ್, ಯಾವಾಗ ಆತ ನಡೆಯುವಂಥ ಪ್ರಯತ್ನವನ್ನು ಮಾಡ್ತಾನೆ. ವೈಲ್ ಹಿ ವಾಸ್ ಸ್ಟ್ರಗ್ಲಿಂಗ್ ಟು ಗೆಟ್ ಅಪ್, ಆವಾಗ ಆತ ಏಳುವಂಥ ಪ್ರಯತ್ನ ಮಾಡ್ತಾನೆ, ಏಳುವುದಕ್ಕೆ ಹೋರಾಟವನ್ನು ಮಾಡ್ತಾ ಇರ್ತಾನೆ. ಧೀರ ವಾಸ್ ಬ್ಯಾಕ್ ವಿತ್ ದ 2 policemen, ಧೀರ ಏನು ಮಾಡ್ತಾನೆ, ಆ 2 ಜನ ಪೊಲೀಸರನ್ನ ಕರ್ಕೊಂಬಂದುಬಿಡ್ತಾನೆ. ದೇ ಕಾಟ್ ಹೋಲ್ಡ್ ಆಫ್ ದೆಮ್, ಅವ್ರು 2 ಜನ ಕೂಡ್ಕೊಂಡ್ಬಿಟ್ಟು ಪೊಲೀಸರು ಜೊತೆಗೆ ಈ ಧೀರ ಕೂಡ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಆ ವ್ಯಕ್ತಿಯನ್ನು ಹಿಡಿತಾರೆ. ಯಸ್ ಹಿ ವಾಸ್ ಜೆವೆಲ್ ಥೆಫ್ಟ್, ಹೌದು ಇವನೇ ಆ ಒಂದು ಆಭರಣವನ್ನು ಕಳ್ಳತನ ಮಾಡಿರ್ತಕ್ಕಂಥವನು ಅಂತ ಗೊತ್ತಾಗುತ್ತೆ. ದ ಗೋಲ್ಡ್ ನೆಕ್ಲೆಸ್ ವಾಸ್ ಫೌಂಡ್ ಇನ್ ಹಿಸ್ ಶೂ, ಆ ಒಂದು ಬಂಗಾರದ ಕೊರಳ ಹಾರ ಏನಿದೆ ಅದು ಎಲ್ಲಿ ಸಿಕ್ಕಿತ್ತು ಅಂತಂದರೆ ಅದು ಆತನ ಒಂದು ಶೂನಲ್ಲಿ, ಆತನ ಒಂದು ಬೂಟ್ನಲ್ಲಿ ಇತ್ತು. ಆ್ಯಂಡ್ ಹೀಸ್ ಬಿಯರ್ಡ್ ಇನ್ ಹಿಸ್ ಪಾಕೆಟ್, ಆತನ ಒಂದು ಗಡ್ಡ ಏನಿತ್ತು ಅಂತಂದರೆ ಆತನ ಪಾಕೆಟ್ನಲ್ಲಿ ಇತ್ತು. ಹಿ ವಾಸ್ ಟೇಕನ್ ಟು ದ ಪೊಲೀಸ್ ಸ್ಟೇಷನ್, ಆತನನ್ನು ಪೊಲೀಸ್ ಸ್ಟೇಷನ್ಗೆ ತೆಗೆದುಕೊಂಡು ಅಥವಾ ಕರೆದುಕೊಂಡು ಹೋಗಲಾಗುತ್ತೆ ಅಥವಾ ಹೋಗಲಾಗಿತ್ತು ಅಂತ ಹೇಳ್ತಾರೆ. ಅಫ್ಕೋರ್ಸ್, ನಿಜವಾಗಲೂ, ಅಫ್ಕೋರ್ಸ್ ಧೀರ ವಾಸ್ ಪ್ರೇಸ್ಡ್ ಫಾರ್ ಹೀಸ್ ಪ್ರೆಸೆನ್ಸ್ ಆಫ್ ಮೈಂಡ್, ಇಲ್ಲಿ ಖಂಡಿತವಾಗಲೂ ಧೀರ ಏನಾಗ್ತದೆ, ಧೀರನಿಗೆ ಭಾಳಷ್ಟು ಹೊಗಳಿಕೆಗಳು ಬರ್ತಾವೆ ಅಂಥೇಳಿ ಭಾಳ ಜನ ಇವರನ್ನು ಹೊಗಳುತ್ತಾರೆ, ಕೊಂಡಾಡ್ತಾರೆ ಅಂಥೇಳಿ. ಫಾರ್ ಹಿಸ್ ಪ್ರೆಸೆನ್ಸ್ ಆಫ್ ಮೈಂಡ್, ಯಾಕೆ ಇವನನ್ನು ಹೊಗಳ್ತಾರೆ ಅಂತಂದರೆ ಇವನಲ್ಲಿರ್ತಕ್ಕಂಥ ಸಮಯ ಪ್ರಜ್ಞೆ, ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಕರಿತಾ ಇದ್ದೇವೆ, ಸಮಯ ಪ್ರಜ್ಞೆ ಇತ್ತು, ಆ ಕಾರಣಕ್ಕಾಗಿ. ಹಿ ವಾಸ್ ಆಲ್ಸೋ ರಿವಾರ್ಡೆಡ್ ಬೈ ದ ಪೊಲೀಸ್, ಮತ್ತು ಪೊಲೀಸರು ಸಹಿತ ಆತನಿಗೆ ಬಹುಮಾನವನ್ನು ಕೊಡುತ್ತಾರೆ. ಆ್ಯಂಡ್ ಬೈ ದ ಜೆವೆಲರ್, ಮತ್ತು ಆ ಜೆವೆಲರ್ ಶಾಪ್ ಓನರ್, ಅಂದರೆ ಆಭರಣ ಅಂಗಡಿಗಳ ಒಬ್ಬ ಮಾಲೀಕರು ಸಹಿತ ಏನು ಮಾಡ್ತಾರೆ ಅಂತಂದರೆ ಈತನಿಗೆ ಬಹುಮಾನವನ್ನು ಕೊಡುತ್ತಾರೆ. ಹಿ ಸ್ಕೂಲ್, ಮತ್ತು ಆತನ ಶಾಲೆ, ಟು ಆನರ್ಡ್ ಹಿಮ್ ವಿತ್ ಅ ಮೆಡಲ್ ಫಾರ್ ಹಿಸ್ ಬ್ರೇವರಿ, ಆತನ ಶೂರ ಕೆಲಸಕ್ಕಾಗಿ ಅವನ ಶಾಲೆಯವರು ಸಹಿತ ಒಂದು ಪದಕವನ್ನು ಕೊಟ್ಟು ಆತನನ್ನು ಗೌರವಿಸ್ತಾರೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಚಿಕ್ಕಂದಿನಲ್ಲಿಯೇ, ಅತ್ಯಂತ ಸಣ್ಣ ವಯಸ್ಸಿನಲ್ಲಿಯೇ ನೀವು ಯಾವುದಾದರೂ ಒಂದು ಶೂರತನವನ್ನು ಮೆರೀತಕ್ಕಂತಹ, ಇನ್ನೊಬ್ಬರ ಜೀವವನ್ನು ಕಾಪಾಡ್ತಕ್ಕಂತಹ ಕೆಲಸವನ್ನು ನೀವು ಮಾಡಿದರೆ ಅದಕ್ಕೆ ನಿಮಗೆ ಸರ್ಕಾರ ಮತ್ತು ಶಾಲೆ ಮತ್ತು ಸಾರ್ವಜನಿಕರು ಏನು ಮಾಡ್ತಾರೆ ಅಂದರೆ ಭಾಳಷ್ಟು ಗೌರವವನ್ನು ಕೊಟ್ಟು ನಿಮ್ಮನ್ನು ಅವರು ಭಾಳಷ್ಟು ಗೌರವಪೂರ್ವಕವಾಗಿ ನೋಡ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ ಸ್ನೇಹಿತರೆ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.